So hi fam, welcome back to my new vlog. ಸೊ ಇವತ್ತಿನ ವಿಶೇಷ ಏನಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ. ನಮ್ಮೇನಲ್ಲಿ ಕೂಡ ನೋಡಿರ್ತೀರ. ಇವತ್ತು ನನ್ನ ಫಾಲೋವರ್ಸ್ ನನಗೆ ಚಾಲೆಂಜನ್ನ ಕೊಟ್ಟಿದ್ದಾರೆ, ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಸೊ ಇವತ್ತು ಬ್ಲಾಗ್ ಮಾತ್ರ ಸಖತ್ತಾಗಿರುತ್ತೆ. ಆ್ಯಂಡ್ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದೆ ನೋಡಿ. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಫಸ್ಟ್ ಚಾಲೆಂಜ್ ಅಪ್ಸೆಟ್ ಮಾಡೋ ಟೈಮ್ ಬಂದಿದೆ. ಸೊ ಫಸ್ಟ್ ಚಾಲೆಂಜ್ ಏನಪ್ಪ ಅಂತಂದರೆ, ನೀವು ಹೈಸ್ಕೂಲಿಗೆ ಬಂದು ಒಂದು ಹುಡುಗಗೆ ಪ್ರಪೋಸ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ರಿಯಾಕ್ಷನ್ ಹೇಗಿರುತ್ತೆ ಅಂತ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಚಾಲೆಂಜ್, ಲೆಟ್ಸ್ ಗೋ. ಇದೇ ನಮ್ಮೂರಿನ ನಂಬರ್ 1 ಹೈಸ್ಕೂಲ್. ಸೊ ಫಸ್ಟ್ ಚಾಲೆಂಜ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಣ್ಣ ಬಂದ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಪಾಪ ಹುಡುಗರು ತುಂಬ ಸ್ಯಾಕ್ಲಿತ್ತು, ಅವ್ರು ನೋಡಿ ನನಗೆ ನಗು ಬಂತು. ಸೊ ರಿಯಾಕ್ಷನ್ ಮಾತ್ರ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಚಾಲೆಂಜಿಗೆ ಮೂವ್ ಆಗೋಣ. ಸೊ ಸೆಕೆಂಡ್ ಚಾಲೆಂಜ್ ಏನಪ್ಪ ಅಂತಂದರೆ, 5 ಸ್ಮಾಲ್ ಪೇಪರಿಗೆ ಯು ಆರ್ ಬ್ಯೂಟಿಫುಲ್ ಅಂತ ಬರೆದು ಪಬ್ಲಿಕ್ಕಲ್ಲಿ 5 ಹುಡುಗಿಯರಿಗೆ ಕೊಡಬೇಕು. ಸೊ ಪಬ್ಲಿಕ್ಕಲ್ಲಿ ಕೊಡೋಕ್ಕಾಗಲ್ಲ, ಅದಕ್ಕೆ ಸೊ ಗಾಯ್ಸ್ 5 ಚೀಟಿ ರೆಡಿ ಆಗಿದ್ದಾವೆ. ಯಾರ್ಯಾರಿಗೆ ಕೊಡಬೇಕಂತ ಗೊತ್ತಿಲ್ಲ, ಬಟ್ ಕೊಡಬೇಕು. ರಿಯಾಕ್ಷನ್ ಮಾತ್ರ ಸಖತ್ತಾಗಿ ಬಂದರೆ ಒಳ್ಳೆಯದು. ಸ್ಲಾಕ್ ಕ್ಲಿಪ್ ಆದರೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಸೆಕೆಂಡ್ ಚಾಲೆಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ಮಳೆ ಬಂತು, ಅದಕ್ಕೆ 3 ಮೆಂಬರ್ಸ್ಗೆ ಕೊಟ್ಟೆ, 2 ಮೆಂಬರ್ಸ್ಗೆ ಕೊಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಚಾಲೆಂಜ್ಗೆ ಮೋನ್ ಆಗೋಣ. ಅಣ್ಣ ಬಂದ. ಸೊ ಥರ್ಡ್ ಚಾಲೆಂಜ್ ಏನಪ್ಪ ಅಂತಂದರೆ, ನೀವು ಟೀ ಶಾಪಲ್ಲಿ ಬಂದು 1 ಪ್ಲೇಟ್ ಬಿರಿಯಾನಿ ಕೇಳಿ. ಸೊ ನೆಕ್ಸ್ಟ್ ಚಾಲೆಂಜ್ ಏನಪ್ಪ ಅಂತಂದರೆ, ನೀನು ನಿಮ್ಮ ಕ್ರಶ್ಗೆ ಐ ಲವ್ ಯು ಅಂತ ಹೇಳ್ಬೇಕು. ಸೊ ಹೇಳೋಣ, ಐ ಲವ್ ಯು. ಗೊತ್ತಾಗಬೇಕಾ ನಿಮ್ಮ ಕ್ರಶ್ ಯಾರು ಅಂತ? ನೋಡಲೇಬೇಕಾ? ಶೋ ಯೂಸ್ ಮೈ ಶ್ರೀಲೀಲಾ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಚಾಲೆಂಜ್ ಏನಪ್ಪ ಅಂತಂದರೆ, ನೀವು ತೆಲುಗಿ ಬಸ್ ಸ್ಟಾಪಲ್ಲಿ ಒಬ್ಬರಿಗೆ ಹೆಲ್ಪ್ ಮಾಡಬೇಕು. ಸೊ ಹೋಗೋಣ. ಸೆಕೆಂಡ್ ಪರಿಮಳ ಯಾರ ಕನಸಲು ನೀನು ಹೋದರೆ ತಳಮಳ ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮೊಗವನು ಕಣ್. ಸೊ ಹೆಲ್ಪ್ ಮಾಡಿ ಅಂದರೆ ನಿಜ, ಬಟ್ ಏನು ಹೆಲ್ಪ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಜ್ಯೂಸ್ ಬಾಟ್ಲು ತಗೊಂಡೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರ ನೆನ್ಪಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ.
ಚಾಲೆಂಜ್ ಏನಪ್ಪ ಅಂತಂದರೆ ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋಣಂದು ನಮ್ಮ ಅಮ್ಮನ ಕೈಯಲ್ಲಿ ಒಂದು ಅರ್ಚನೆ ಮಾಡ್ಸೋಣಂದು ಬಂದಿಲ್ಲ, ಅದನ್ನು ತಗೊಂಡು ಕೊಟ್ಟರೆ ಖುಷಿ ಪಡ್ತಾರೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ